ದಾಪಕ್ಲು ಕೊಡವ ಸಮಾಜ ರಸ್ತೆ ಅಭಿವೃದ್ಧಿಗೆ ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಜ್ಜಿಕುಟ್ಟಿರ ಎಸ್ ಪೊಂದಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಅತ್ಯಂತ ಜನಸಂಚಾರ ಹಾಗೂ ವಾಹನ ದಟ್ಟಣೆ ಇರುವ ಈ ರಸ್ತೆ ಹದಗೆಟ್ಟಿರುವುದರಿಂದ ಮನಗಂಡ ಶಾಸಕರು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ರಸ್ತೆಯ ಉನ್ನತೀಕರಣ ಮಾಡಲು ಅನುದಾನವನ್ನು ನೀಡಿದರು. ಶನಿವಾರ ಕಾಮಗಾರಿ ಆರಂಭಿಸಲು ಭೂಮಿ ಪೂಜೆ ನೆರವೇರಿಸಿದ ಶಾಸಕರು ಅತ್ಯಂತ ಶೀಘ್ರದಲ್ಲಿ ಗುಣಮಟ್ಟ ಕಾಯ್ದುಕೊಂಡು ಈ ರಸ್ತೆ ನಿರ್ಮಾಣಗೊಂಡು ಜನರ ಬಳಕೆಗೆ ದೊರೆಯುವಂತಾಗಲಿ ಎಂದರು. ಇದೇ ಸಂದರ್ಭ ನಾಪಕ್ಲು ಗ್ರಾಮ ಪಂಚಾಯಿತಿ ನೀಡಲಾದ ಮಲತ್ಯಾಜ್ಯ ನಿರ್ವಹಣಾ ಸಂಚಾರಿ ಘಟಕವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ಗೆ ವಾಹನದ ಕೀಯನ್ನು ಶಾಸಕರು ಹಸ್ತಾಂತರ ಮಾಡಿ ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಶುಭ ಹಾರೈಸಿದರು. ಸಮಾಜ ದಾಟಿ ಹೋಗುವಂಥ ಒಂದು ರಸ್ತೆ ಬಹಳಷ್ಟು ವರ್ಷಗಳಿಂದ ಇದರ ಅಭಿವೃದ್ಧಿಗೆ ಒತ್ತಾಯ ಕೂಡ ಇದೆ. ಅದನ್ನು ಬಹಳಷ್ಟು ಶೀಘ್ರವಾಗಿ ಕಾಂಕ್ರೀಟ್ ನಿರ್ಮಾಣ ಆಗಬೇಕು. ಎಲ್ಲ ಸೇರಿ ಅದರ ಪೂಜೆಯಿಂದ ಅನುದಾನದಿಂದ ಅತಿ ಶೀಘ್ರವಾಗಿ ಒಂದು ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣ ಆಗಿ 25 ಲಕ್ಷ ರೂಪಾಯಿಯಲ್ಲಿ 400 ಮೀಟರ್ ರಸ್ತೆನ ಕಾಮಗಾರಿಯನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಆ ಕಡೆ ಬನ್ನಿ, ಅಲ್ಲಿಗೆ ಹೋಗಿ ಈ ಕಡೆ ಮಾಡಿಸುವ. ರಸ್ತೆಯ ಅಭಿವೃದ್ಧಿಯನ್ನು ನಮ್ಮ ಶಾಸಕರ ಗಮನಕ್ಕೆ ತಂದಾಗ ನಮ್ಮ ಶಾಸಕರು ಸುಮಾರು 10 ಲಕ್ಷದ ಕಾಮಗಾರಿಯನ್ನು ಮೊದಲು ಕೊಟ್ಟಿದ್ದಾರೆ. ಪುನಃ ಎರಡನೇ ಬಾರಿ ನಾವು ಕೇಳಿಕೊಂಡ ಮೇರೆಗೆ ಸುಮಾರು 25 ಲಕ್ಷದ ಕಾಮಗಾರಿಯನ್ನು ಈ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆಗೆ ನಮ್ಮ ಶಾಸಕರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸೇರಿದಂತಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಕೊಡ ಸಮಾಜ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಶಾಸಕರು ಮಾಡಿದಂತಹ ಈ ಅಭಿವೃದ್ಧಿ ಕಾರ್ಯಕ್ಕೆ ದೇವರು ಅವರಿಗೆ ಒಳ್ಳೆಯ ಅಭಿವೃದ್ಧಿಗಳನ್ನು ಮಾಡಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಸದಸ್ಯರಾದ ಮಾಚೆಟ್ಟಿರ ಕುಶಾಲಪ್ಪ, ಅರುಣ್ ಬೇಬಾ, ಹೇಮಾವತಿ, ಅರುಣ್, ಪ್ರದೀಪ ಬಿಎಂ, ಅಹಮದ್ ಟಿಎ, ಸಾಬಾ ತಿಂಬಯ್ಯ, ಇಸ್ಮಾಯಿಲ್ ಕೆಎ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ, ಸಿಬ್ಬಂದಿಗಳು, ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಹಾಗೂ ನಿರ್ದೇಶಕರು, ಮಹಿಳಾ ಪರಿಷತ್ನ ಅಧ್ಯಕ್ಷೆ ನಿಶಾ ಮೇದಪ್ಪ ಹಾಗೂ ನಿರ್ದೇಶಕರು, ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ, ಮೇರಿ ಚಿಟ್ಟಿಯಪ್ಪ, ಸದಸ್ಯರು, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಬಾಚಮಂಡಲ ಚಿಣ್ಣಪ್ಪ, ನಾಪಕ್ಲು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.